ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಒಂದು ರೆಸಿಪಿ ಹಾಕ್ತೀನಪ್ಪ. ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ದಿಯಾಗಿದೆ. ಓಕೆನಾ? ನೋಡಿಪ್ಪ, ಅರ್ಧ ಕಿಲೋ ಮೈದಾ ಇದನ್ನು ಒಬ್ಬಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಚಿಟ್ಟಿ ಉಪ್ಪು, ಜಾಸ್ತಿ ಎಲ್ಲ ಚಿಟ್ಟಿ ಉಪ್ಪು ಮಿಕ್ಸ್ ಮಾಡಿಪ್ಪ. ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಬೇಕು. ನೋಡಿಪ್ಪ, ಹದವಾಗಿ ಕಲಿಸಿದ್ದೀರಲ್ವಾ, ಇಷ್ಟಿದ್ರೆ ಸಾಕಪ್ಪ. ತುಂಬಾ ತಿಳಿಬೇಡ, ತುಂಬಾ ಗಟ್ಟಿ ಬೇಡ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿಬಿಟ್ಟು ನೆನೆಸಿಟ್ಬಿಡಿಪ್ಪ. ನೋಡಿಪ್ಪ, ಈ ಥರ ಎಲ್ಲ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಎಣ್ಣೆನಲ್ಲಿ ನೆನೆಯುತ್ತೆ ಚೆನ್ನಾಗಿ. ಕ್ಲೋಸ್ ಮಾಡಿಪ್ಪ. ಸ್ವಲ್ಪ ಟೆಸ್ಟ್ ಇಟ್ಟು ನೋಡಿಪ್ಪ, ನೀರು ಇಟ್ಟಿದ್ದೀನಿ. ಬೇಳೆ 1 ಕಿಲೋ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಬೇಯ್ತಾ ಇದೆ ಬೇಳೆ. ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಹಾಕಿದ್ದೀನಿ. ಬೇಳೆ ಕ್ಲೀನಾಗಿ ತೊಳೆದ್ಬಿಟ್ಟು ನೀವು ನೀರು ಇಟ್ಬಿಟ್ಟು ಬೇಳೆ ಹಾಕ್ಕೊಂಡು ಇಷ್ಟಾದವಾಗಿ ಬೇಯಿಸ್ಕೊಂಡ್ರೆ ಸಾಕಪ್ಪ. ನೋಡಿ, ಇಷ್ಟು ಈ ಥರ ಪ್ರೆಸ್ ಮಾಡಿದ್ರೆ ಇಷ್ಟಿದ್ರೆ ಸಾಕು. ಓಕೆ, ಸೋರು ಹಾಕ್ಬಿಡಿಪ್ಪ. ನೋಡಿಪ್ಪ, ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹೂರಣ ಕುದಿಸ್ಲಿಕ್ಕೆ. ತೆಂಗಿನಕಾಯಿ ಒಂದು ಸುತ್ತು ಗ್ರೈಂಡ್ರಿಗೆ ಹಾಕ್ಕೊಂಡಿದ್ದೀನಪ್ಪ, ಮಿಕ್ಸ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಹಾಕಿ ತೆಂಗಿನಕಾಯಿ ಹಸಿಕಾಯಿ. ನೋಡಿಪ್ಪ, ತೆಂಗಿನಕಾಯಿ ಸ್ವಲ್ಪ ಬಿಸಿ ಮಾಡಿ ಬೆಲ್ಲ ಹಾಕೋತಾ ಇದ್ದೀನಿ. 1 kg ಬೇಳೆಗೆ 1 kg ಬೆಲ್ಲ ಹಾಕ್ಕೊಳ್ಳಿಪ್ಪ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಪ್ಪ. ತೆಂಗಿನಕಾಯಿ ಬೆಲ್ಲ ನೀವು ಬೌಲ್ನಲ್ಲಾಗಲಿ ಗ್ಲಾಸ್ನಲ್ಲಾಗಲಿ ಅಳತೆ ತೊಗೊಂಡ್ರೆ ಸೇಮ್ ಸಮ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ನೋಡಿಪ್ಪ, ಸ್ವಲ್ಪ ಬೆಲ್ಲ ತೆಂಗಿನಕಾಯಿ ಆಡಿಸಿದ ಮೇಲೆ ಬೇಳೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ ಆವಾಗ ಹೂರಣ. ಏಲಕ್ಕಿ ಹಾಕ್ಕೋತಾ ಇದ್ದೀನಪ್ಪ. ಸಕ್ಕರೆ ಹಾಕಿ ಪುಡಿ ಮಾಡಿರೋದು ಏಲಕ್ಕಿ ಇದು. 1 ಸ್ಪೂನಷ್ಟು ಹಾಕಿ, ಘಮ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಬೇಕೀಗ, ತಿರುಗಿಸ್ಕೋಬೇಕು ಮತ್ತು ಸಿಮ್ಮಲ್ಲಿರಬೇಕು, ಚೆನ್ನಾಗಿ ಕುದಿಬೇಕು. ನೋಡಿಪ್ಪ, ಕರೆಕ್ಟಾಗಿ ಬೆಂದಿದೆ ಹದವಾಗಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡಿ. ಓಕೆ, ನೋಡಿಪ್ಪ, ನೈಸಾಗಾಗಿದೆ. ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿಪ್ಪ, ಮಿಕ್ಸಿನಲ್ಲೇ ಸ್ವಲ್ಪ ಬೆಚ್ಚಗಿರುವಾಗಲೇ ಹಾಕೊಂಬಿಟ್ರೆ ನೀವು ಎಷ್ಟು ನೈಸಾಗಿ ಹೂರ್ಣ ಆಗುತ್ತೆಪ್ಪ. ಮಿಕ್ಸಿ ಜಾರಲ್ಲೇ ಎಲ್ಲ ಆಡಿಸಿರೋದು ನಾನು. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿಪ್ಪ, ಈ ಥರ ಉಂಡೆ ಎಲ್ಲ ಮಾಡಿ ಇಟ್ಕೊಂಬಿಟ್ರೆ ನೀವು ಒಬ್ಬಟ್ಟು ತಟ್ಟಲಿಕ್ಕೆ ನಿಮಗೆ ಈಸಿ ಆಗಿಬಿಡುತ್ತೆ. ಬೇಗ ಒಬ್ಬಟ್ಟು ತಟ್ಟಾಕ್ಬಿಡ್ಬೋದು. ಒಬ್ಬಟ್ಟು ಅಂದರೆ ಕಷ್ಟನೇ ಆಗಲ್ಲ ಆವಾಗ. ನೋಡಿ, ಓಕೆನಾ? ನೋಡಿಪ್ಪ, ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ನೋಡಿ, ಈ ಥರ ಬಂದರೆ ಆಯಿತು, ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎಷ್ಟು ಬೇಗ ಆಗೋಗುತ್ತೆ ನಿಮಗೆ. ಕೈನಲ್ಲಿ ಸ್ವಲ್ಪ ತಟ್ಕೊಂಬಿಟ್ಟು ಆಮೇಲೆ ಲಟ್ಟಣಿಗೆ ಸ್ವಲ್ಪ ಹಾಕ್ಕೊಂಬಿಟ್ರೆ ಈಸಿಯಾಗಿ ಹೋಗುತ್ತೆಪ್ಪ ನಿಮಗೆ. ಒಬ್ಬಟ್ಟು ತಟ್ಟೋದೇ ಕಷ್ಟ ಆಗಲ್ಲ. ಸ್ವಲ್ಪ ಆಯಿಲ್ ಬೇಕಾದ್ರೆ ಹಾಕ್ಕೊಳ್ಳಿ ಮೇಲೆ. ಇನ್ನು ಸ್ವಲ್ಪ ಆಯಿಲ್ ಬೇಕಂದರೆ, ಏಕೆಂದರೆ ಹಿಟ್ಟು ಕಲಿಸುವಾಗನೇ ನೀವು ಹಾಕ್ಬಿಟ್ರೆ ನೀಟಾಗಿರುತ್ತೆ, ಕೈಗೆಲ್ಲ ಆಯಿಲ್ ಬರೋದಿಲ್ಲ. ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ.
ನೋಡಿಪ್ಪ, ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಒಬ್ಬಟ್ಟಿಗೆ ಇದು ಸೀಕರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಬಾಳೆಹಣ್ಣು ಮಿಕ್ಸ್ ಮಾಡಿದ್ದೀನಿ. ಮಾವಿನ ಹಣ್ಣೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಎತ್ಬಿಟ್ಟು ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ, ಸಕ್ಕರೆ ಇದು ಪುಡಿ ಮಾಡಿರೋದು ಏಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ರೆ ಮಾವಿನ ಹಣ್ಣಿನ ಸೀಕರಣೆ ರೆಡಿ. ಓಕೆ. Okay, see you.